ಮತ್ತೊಂದು ಕಡೆ ಮಂಡ್ಯ ನಗರಸಭೆ ಚುನಾವಣೆ ವಿಚಾರಕ್ಕೆ ಬರೋಣ. ಜೆಡಿಎಸ್ ರೋಚಕ ಗೆಲುವನ್ನು ದಾಖಲು ಮಾಡಿದೆ. ಕೇವಲ 1 ಮತಗಳ ಅಂತರದಿಂದ ಜೆಡಿಎಸ್ ಗೆದ್ದು ಬೀಗಿದೆ. ಹೈಜಾಕ್ ಹೈಡ್ರಾಮಾದ ನಡುವೆ ಕೂಡ ಗೆಲುವನ್ನ ದಕ್ಕಿಸಿಕೊಳ್ಳುವಲ್ಲಿ ದಳಪತಿಗಳು ಯಶಸ್ವಿ. ಆಪರೇಷನ್ಗೆ ಸೆಡ್ಡು ಹೊಡೆದು ಜೆಡಿಎಸ್ ಗೆಲುವನ್ನ ಸಾಧಿಸಿದೆ. ಚಲವರಾಯಸ್ವಾಮಿಗೆ ಕುಮಾರಸ್ವಾಮಿ ಆ ಮೂಲಕ ಟಕ್ಕರ್ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಡೀತಾ ಇರೋದು ನಗರಸಭೆ ಚುನಾವಣೆ ಆದರೂ ಕೂಡ ಕೇಂದ್ರ ಮಂತ್ರಿ, ರಾಜ್ಯ ಮಂತ್ರಿ ವೈಯಕ್ತಿಕ ಜಟಾಪಟಿ ಅನ್ನೋ ಹಂತಕ್ಕೆ ತಲುಪಿತ್ತು ಈ ಚುನಾವಣೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಖುದ್ದು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇನೆ ಜೆಡಿಎಸ್ನ ಸದಸ್ಯರು ಬಂದ್ರು ಆ ಖಾಸಗಿ ಮಿನಿ ಬಸ್ನಲ್ಲಿ. ಆ ಬಸ್ಸಿಂದ ಇಳಿದ ಮೇಲೂ ಕೂಡ ಹೈಜಾಕ್ ಹೈಡ್ರಾಮಾ. ಇಷ್ಟೆಲ್ಲದರ ನಡುವೆ ಕೂಡ ಕೇವಲ 1 ಮತದ ಅಂತರದಿಂದ ಜೆಡಿಎಸ್ ಗಳಿಸಿರೋದು 19, ಕಾಂಗ್ರೆಸ್ ಗಳಿಸಿರೋದು 18. 1 ಮತದ ಅಂತರದಿಂದ ಗೆಲುವನ್ನ ಸಾಧಿಸುವಲ್ಲಿ ಜೆಡಿಎಸ್ ಯಶಸ್ವಿಯಾಗಿದೆ. ನಗರಸಭೆಯ ಅಧ್ಯಕ್ಷರಾಗಿ ಜೆಡಿಎಸ್ನ ನಾಗೇಶ್, ಉಪಾಧ್ಯಕ್ಷರಾಗಿ ಬಿಜೆಪಿಯ ಅರುಣ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ಗೆ 19 ಮತಗಳು, ಕಾಂಗ್ರೆಸ್ಗೆ 18 ಮತಗಳು ಚಲಾವಣೆ ಆಗಿದೆ. ಇನ್ ಕೇಸ್ ಕುಮಾರಸ್ವಾಮಿ ಅವರೇ ಬರಲಿಲ್ಲ ಅಂದಿದ್ದರೆ ಸೀನ್ ಏನಾದರೂ ಚೇಂಜ್ ಆಗ್ತಿತ್ತಾ? ಸೀನ್ ಚೇಂಜ್ ಆಗೋ ಆತಂಕದಿಂದಾಗಿಯೇ ಕುಮಾರಸ್ವಾಮಿ ಅವರೇ ಖುದ್ದು ಮುಂದಾಳತ್ವ ವಹಿಸಿ ಈ ಚುನಾವಣೆಯನ್ನ ನಡೆಸಲಿಕ್ಕೆ ನಿರ್ಧಾರ ಮಾಡಿದ್ರ? ಎಲ್ಲವೂ ಕೂಡ ಇದೀಗ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಕೊನೆಗೂ ನಗರಸಭೆ ಗದ್ದುಗೆಯಲ್ಲಿ ಯಶಸ್ವಿ ಆಗಿದ್ರೆ ಏನು ಹೇಳ್ತೀರಿ ಸರ್? ಮಂಡ್ಯ ನಗರದಲ್ಲಿ ನಗರಸಭೆಯ ಚುನಾವಣಾ ಇವತ್ತೇನು ದಿನಾಂಕ ಪ್ರಕಟ ಆಗಿತ್ತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಈ ಚುನಾವಣೆಯಲ್ಲಿ ಒಟ್ಟಾರೆಯಾಗಿ 35 ಜನ ಸದಸ್ಯರನ್ನ ಹೊಂದಿರತಕ್ಕಂಥ ಈ ಒಂದು ನಗರಸಭೆಯಲ್ಲಿ ಒಂದು ಕಡೆ ನಮ್ಮ ಸಂಸದರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರ ಮತವೂ ಕೂಡ ಕ್ರೋಢೀಕರಿಸಿದಂತೆ ಒಟ್ಟಾರೆಯಾಗಿ ಬಹುಶಃ ಇಲ್ಲಿರ್ತಕ್ಕಂಥ ಶಾಸಕರು ಎಲ್ಲ ಸೇರಿ 37 ಮತಗಳಿದ್ದಂಥದ್ದು. ಅದರಲ್ಲಿ 19 ಜನ ಇವತ್ತು ಜನತಾದಳ ಪಕ್ಷದ ಪರವಾಗಿ ನಿಂತು ಇವತ್ತು ನಮ್ಮ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು ಪಕ್ಷಕ್ಕೆ ಒಂದು ದೊಡ್ಡ ಬಲ ಬಂದಿದೆ, ಒಂದು ಶಕ್ತಿ ತುಂಬಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಸರ್, ಜೆಡಿಎಸ್ಗೆ ಅಧಿಕಾರ ತಪ್ಪಿಸೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾದವು. ಸಾಕಷ್ಟು ಪ್ರಯತ್ನಗಳು ನಮ್ಮ ಸದಸ್ಯರಿಗೆ ದುಡ್ಡಿನ ಮೂಲಕ, ಬೆದರಿಕೆ ಮೂಲಕ ಸಾಕಷ್ಟು ಒತ್ತಡಗಳು ಹಲವಾರು ದಿನಗಳಿಂದ ನಿರಂತರವಾಗಿ ಕಂಗ್ರ್ಯಾಚುಲೇಷನ್ಸ್ ಕಣೋ. ಹಲವಾರು ದಿನಗಳಿಂದ ಸಾಕಷ್ಟು ಒತ್ತಡಗಳು ನಿರಂತರವಾಗಿ ಏರಿದ್ರು ಕೂಡ ರಗಣ ಇದು ಯಾವುದಕ್ಕೂ ಕೂಡ ಬಗ್ದಿರ ನಮ್ಮ ಎಲ್ಲ ಸದಸ್ಯರುಗಳು ಪಕ್ಷದ ಗೌರವವನ್ನು ಕಾಪಾಡಬೇಕು, ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಗೌರವವನ್ನು ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ. ಸರ್, ಆಮಿಷ ಒಡ್ಡುವಂಥ ಕೆಲಸ ಆಗಿದೆ ಸರ್. ಯಾಕಂದ್ರೆ 3 ಜನ ಸದಸ್ಯರನ್ನ ಹೈಜಾಕ್ ಮಾಡಿದ್ರು ಸರ್. 3 ಜನ ಸದಸ್ಯರನ್ನ ಹೈಜಾಕ್ ಮಾಡಿದ್ರು, ಆಮಿಷ ಒಡ್ಡುವ ಪ್ರಯತ್ನ ಆಗಿತ್ತು ಅಂತ. ಇದು ಭಾಳ ಸ್ಪಷ್ಟವಾಗಿ ನಿಮಗೆ ಗೊತ್ತಿದೆ ಯಾವ ರೀತಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೀತಾ ಇದೆ ಅಂತ. ಕಾಂಗ್ರೆಸ್ಸು ಅಧಿಕಾರದ ಒಂದು ಮದದಿಂದ ಇವತ್ತು ಯಾವ ರೀತಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಒತ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹಿರ. ಇವೆಲ್ಲವಕ್ಕೂ ಇವತ್ತು ಕಡಿವಾಣವನ್ನು ಹಾಕಿ ಇವತ್ತು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಮಂಡ್ಯದಿಂದನೇ ಇವತ್ತು ಒಂದು ದೊಡ್ಡ ಮಟ್ಟದ ಸಂದೇಶ ನಮ್ಮ ನಗರಸಭೆಯ ಎಲ್ಲ ಸದಸ್ಯರುಗಳು ಕೊಟ್ಟಿದ್ದಾರೆ. ಇದು ಸದಸ್ಯರು ಬರ್ತಾ ಇದ್ದಂಗೆ ಹೈಡ್ರಾಮಾ ಶುರುವಾಗಿತ್ತು. ಮತ್ತೊಂದು ಕಡೆ ಮಂಡ್ಯ ನಗರಸಭೆ ಚುನಾವಣೆ ವಿಚಾರಕ್ಕೆ ಬರೋಣ. ಜೆಡಿಎಸ್ ರೋಚಕ ಗೆಲುವನ್ನ ದಾಖಲು ಮಾಡಿದೆ. ಕೇವಲ 1 ಮತಗಳ ಅಂತರದಿಂದ ಜೆಡಿಎಸ್ ಗೆದ್ದು ಬೀಗಿದೆ. ಹೈಜಾಕ್ ಹೈಡ್ರಾಮಾದ ನಡುವೆ ಕೂಡ ಗೆಲುವನ್ನ ದಕ್ಕಿಸಿಕೊಳ್ಳುವಲ್ಲಿ ದಳಪತಿಗಳು ಯಶಸ್ವಿ. ಆಪರೇಷನ್ಗೆ ಸೆಡ್ಡು ಹೊಡೆದು ಜೆಡಿಎಸ್ ಗೆಲುವನ್ನ ಸಾಧಿಸಿದೆ. ಚಲವರಾಯಸ್ವಾಮಿಗೆ ಕುಮಾರಸ್ವಾಮಿ ಆ ಮೂಲಕ ಟಕ್ಕರ್ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಡೀತಾ ಇರೋದು ನಗರಸಭೆ ಚುನಾವಣೆ ಆದರೂ ಕೂಡ ಕೇಂದ್ರ ಮಂತ್ರಿ, ರಾಜ್ಯ ಮಂತ್ರಿ ವೈಯಕ್ತಿಕ ಜಟಾಪಟಿ ಅನ್ನೋ ಹಂತಕ್ಕೆ ತಲುಪಿತ್ತು ಈ ಚುನಾವಣೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಖುದ್ದು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇನೆ ಜೆಡಿಎಸ್ನ ಸದಸ್ಯರು ಬಂದ್ರು ಆ ಖಾಸಗಿ ಮಿನಿ ಬಸ್ನಲ್ಲಿ. ಆ ಬಸ್ಸಿಂದ ಇಳಿದ ಮೇಲೂ ಕೂಡ ಹೈಜಾಕ್ ಹೈಡ್ರಾಮಾ. ಇಷ್ಟೆಲ್ಲದರ ನಡುವೆ ಕೂಡ ಕೇವಲ 1 ಮತದ ಅಂತರದಿಂದ ಜೆಡಿಎಸ್ ಗಳಿಸಿರೋದು 19, ಕಾಂಗ್ರೆಸ್ ಗಳಿಸಿರೋದು 18. 1 ಮತದ ಅಂತರದಿಂದ ಗೆಲುವನ್ನ ಸಾಧಿಸುವಲ್ಲಿ ಜೆಡಿಎಸ್ ಯಶಸ್ವಿಯಾಗಿದೆ.
ನಗರಸಭೆಯ ಅಧ್ಯಕ್ಷರಾಗಿ ಜೆಡಿಎಸ್ನ ನಾಗೇಶ್, ಉಪಾಧ್ಯಕ್ಷರಾಗಿ ಬಿಜೆಪಿಯ ಅರುಣ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ಗೆ 19 ಮತಗಳು, ಕಾಂಗ್ರೆಸ್ಗೆ 18 ಮತಗಳು ಚಲಾವಣೆ ಆಗಿದೆ. ಇನ್ ಕೇಸ್ ಕುಮಾರಸ್ವಾಮಿ ಅವರೇ ಬರಲಿಲ್ಲ ಅಂದಿದ್ದರೆ ಸೀನ್ ಏನಾದರೂ ಚೇಂಜ್ ಆಗ್ತಿತ್ತಾ? ಸೀನ್ ಚೇಂಜ್ ಆಗೋ ಆತಂಕದಿಂದಾಗಿಯೇ ಕುಮಾರಸ್ವಾಮಿ ಅವರೇ ಖುದ್ದು ಮುಂದಾಳತ್ವ ವಹಿಸಿ ಈ ಚುನಾವಣೆಯನ್ನ ನಡೆಸಲಿಕ್ಕೆ ನಿರ್ಧಾರ ಮಾಡಿದ್ರ? ಎಲ್ಲವೂ ಕೂಡ ಇದೀಗ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಕೊನೆಗೂ ನಗರಸಭೆ ಗದ್ದುಗೆಯೋದ್ರಲ್ಲಿ ಯಶಸ್ವಿ ಆಗಿದ್ರೆ ಏನು ಹೇಳ್ತೀರಿ ಸರ್? ಮಂಡ್ಯ ನಗರದಲ್ಲಿ ನಗರಸಭೆಯ ಚುನಾವಣಾ ಇವತ್ತೇನು ದಿನಾಂಕ ಪ್ರಕಟ ಆಗಿತ್ತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಈ ಚುನಾವಣೆಯಲ್ಲಿ ಒಟ್ಟಾರೆಯಾಗಿ 35 ಜನ ಸದಸ್ಯರನ್ನ ಹೊಂದಿರತಕ್ಕಂಥ ಈ ಒಂದು ನಗರಸಭೆಯಲ್ಲಿ ಒಂದು ಕಡೆ ನಮ್ಮ ಸಂಸದರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರ ಮತವೂ ಕೂಡ ಕ್ರೋಢೀಕರಿಸಿದಂತೆ ಒಟ್ಟಾರೆಯಾಗಿ ಬಹುಶಃ ಇಲ್ಲಿರ್ತಕ್ಕಂಥ ಶಾಸಕರು ಎಲ್ಲ ಸೇರಿ 37 ಮತಗಳಿದ್ದಂಥದ್ದು. ಅದರಲ್ಲಿ 19 ಜನ ಇವತ್ತು ಜನತಾದಳ ಪಕ್ಷದ ಪರವಾಗಿ ನಿಂತು ಇವತ್ತು ನಮ್ಮ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು ಪಕ್ಷಕ್ಕೆ ಒಂದು ದೊಡ್ಡ ಬಲ ಬಂದಿದೆ, ಒಂದು ಶಕ್ತಿ ತುಂಬಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಸರ್, ಜೆಡಿಎಸ್ಗೆ ಅಧಿಕಾರ ತಪ್ಪಿಸೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾದವು. ಸಾಕಷ್ಟು ಪ್ರಯತ್ನಗಳು ನಮ್ಮ ಸದಸ್ಯರಿಗೆ ದುಡ್ಡಿನ ಮೂಲಕ, ಬೆದರಿಕೆಯ ಮೂಲಕ ಸಾಕಷ್ಟು ಒತ್ತಡಗಳು ಹಲವಾರು ದಿನಗಳಿಂದ ನಿರಂತರವಾಗಿ ಕಂಗ್ರ್ಯಾಚುಲೇಷನ್ಸ್ ಕಣೋ. ಹಲವಾರು ದಿನಗಳಿಂದ ಸಾಕಷ್ಟು ಒತ್ತಡಗಳು ನಿರಂತರವಾಗಿ ಏರಿದ್ರು ಕೂಡ ರಗಣ ಇದು ಯಾವುದಕ್ಕೂ ಕೂಡ ಬಗ್ದಿರ ನಮ್ಮ ಎಲ್ಲ ಸದಸ್ಯರುಗಳು ಪಕ್ಷದ ಗೌರವವನ್ನು ಕಾಪಾಡಬೇಕು, ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಗೌರವವನ್ನು ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ. ಸರ್, ಆಮಿಷ ಒಡ್ಡುವಂಥ ಕೆಲಸ ಆಗಿದೆ ಸರ್. ಯಾಕಂದ್ರೆ 3 ಜನ ಸದಸ್ಯರನ್ನ ಹೈಜಾಕ್ ಮಾಡಿದ್ರು ಸರ್. 3 ಜನ ಸದಸ್ಯರನ್ನ ಹೈಜಾಕ್ ಮಾಡಿದ್ರು, ಆಮಿಷ ಒಡ್ಡುವ ಪ್ರಯತ್ನ ಆಗಿತ್ತ ಅಂತ. ಇದು ಭಾಳ ಸ್ಪಷ್ಟವಾಗಿ ನಿಮಗೆ ಗೊತ್ತಿದೆ ಯಾವ ರೀತಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೀತಾ ಇದೆ ಅಂತ. ಕಾಂಗ್ರೆಸ್ಸು ಅಧಿಕಾರದ ಒಂದು ಮದದಿಂದ ಇವತ್ತು ಯಾವ ರೀತಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಒತ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಜಗಜ್ಜಾಹಿರ. ಇವೆಲ್ಲವಕ್ಕೂ ಇವತ್ತು ಕಡಿವಾಣವನ್ನು ಹಾಕಿ ಇವತ್ತು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಮಂಡ್ಯದಿಂದನೇ ಇವತ್ತು ಒಂದು ದೊಡ್ಡ ಮಟ್ಟದ ಸಂದೇಶ ನಮ್ಮ ನಗರಸಭೆಯ ಎಲ್ಲ ಸದಸ್ಯರುಗಳು ಕೊಟ್ಟಿದ್ದಾರೆ. ಸರ್, ಇದು ಸದಸ್ಯರು ಬರ್ತಾ ಇದ್ದಂಗೆ ಐ ಡ್ರಾಮಾ ಶುರುವಾಗಿತ್ತು.